ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಥ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ ಇರ್ಬೋದು, MLAs ಇರ್ಬೋದು, ಪ್ರತಿಯೊಬ್ಬರ ಜೊತೆನೂ ಕೂತ್ಕೊಂಡು ಯಾವ ರೀತಿ ಮುಂದೆ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಹಾಗಾಗಿ ಕರೆದಿದ್ದೆ. ಸರ್, ಸಂಭಾವ್ಯ ಅಭ್ಯರ್ಥಿಗಳು ಯಾರೆಲ್ಲ ಹೆಸರು ಕೇಳಿ ಬರ್ತಾ ಇದೆ ಸರ್ ಲೋಕಸಭೆಗೆ ಕೋಲಾರ ವ್ಯಾಪ್ತಿಯಲ್ಲಿ? ಅದೇ ವಿಷಯಕ್ಕೆ ಇವತ್ತು ಕರೆದಿರೋದಣ. ಇವತ್ತು ಸಂಭಾವ್ಯ ಅಭ್ಯರ್ಥಿಗಳು ಯಾರು ಆಗಬೇಕು ಅಂತಕ್ಕಂಥದ್ದು ಅವರ ಭಾವನೆಗಳನ್ನ ಇವತ್ತು ತಗೊಳ್ಬೇಕಾಗ್ತದೆ ಭಾಳ ಮುಖ್ಯವಾಗಿ. ಅದರ ಜೊತೆಗೆ ಗ್ರೌಂಡ್ ರಿಯಾಲಿಟಿ ಇವತ್ತು ವೋಟರ್ಸ್ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಪಕ್ಷ ಕಲೆ ಆಗ್ತದೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅಲ್ಟಿಮೇಟ್ಲಿ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥ ಸ್ಥಾನಗಳು ಗೆಲ್ಲಬೇಕು. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ತೊಗೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ NDA ಪಕ್ಷದ ಜೊತೆಯಲ್ಲಿ ಇವತ್ತು ಕೈ ಜೋಡಿಸಿರ್ತಕ್ಕಂಥದ್ದು ಒಂದು ಒಳ್ಳೆಯ ಉದ್ದೇಶದಿಂದ. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬ್ರಿಗೆ ಕೊಡ್ತಕ್ಕಂಥ ಒಂದು ಗೌರವವನ್ನು ನಾವೆಲ್ಲರೂ ಕಂಡಿದ್ದೇವೆ. ನಮ್ಮನ್ನು ಭಾಳ ಅತ್ಯಂತ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಉದ್ದೇಶ ಇಷ್ಟೇ, ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ನಾವು ಕೈ ಜೋಡಿಸಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ 28ಕ್ಕೆ 28 ಕೂಡ JDS ಹಾಗೂ BJP ಇಬ್ಬರು ಕೂಡ ಒಂದು ರೀತಿ ಅಣ್ತಮ್ಮದ ರೀತಿ ಈ ಬಾರಿ ದುಡಿದು ಇವತ್ತು ಅದರಲ್ಲೂ ವಿಶೇಷವಾಗಿ ಒಂದು ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳಿರ್ಬೋದು, ಇವತ್ತು ನೀರಾವರಿ ಸಮಸ್ಯೆಗಳಿರ್ಬೋದು, ರೈತರು ಎದುರಿಸ್ತಾ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿರ್ಬೋದು, ಇವೆಲ್ಲ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಜನಗಳು ನಮಗೆ ಶಕ್ತಿ ತುಂಬಿಸ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆರಡೂ ಪಕ್ಷಗಳು ಹೋರಾಟ ಮಾಡ್ತೀವಿ. ಸರ್, ಈಗ ಕೋಲಾರನೂ ಕೂಡ JDSನ ಹಿಟ್ ಲಿಸ್ಟಲ್ಲಿ ಇದೆ. ಯಾಕಂದರೆ ಸೀಟು ಹಂಚಿಕೆ ಸಂಕ್ರಾಂತಿ ಆದಮೇಲೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾಗಿ ಕೋಲಾರ ಕ್ಷೇತ್ರದ ಮೇಲೂ JDSಗೆ ಎಷ್ಟು ಕ್ಷೇತ್ರ JDS ಕಣ್ಣಿಟ್ಟಿದೆ ಸರ್? ಬಹುಶಃ ಆ ವಿಚಾರವಾಗಿ ಪಕ್ಷದ ವರಿಷ್ಠರು ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರುಗಳು ಎಲ್ಲರೂ ದೆಹಲಿಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಈ ತಿಂಗಳಲ್ಲಿ ಬಹುಶಃ ಒಂದು ದಿನಾಂಕ ಫಿಕ್ಸ್ ಆಗುತ್ತೆ. ಅತಿ ಶೀಘ್ರದಲ್ಲೇ ನಿಮಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಕೊಡ್ತೀವಿ ಸರ್. ಹಾಗೆ ಈಗ ಮೈತ್ರಿಕೂಟಕ್ಕೆ ಯುವ ಮತವನ್ನು ಪಡೆಯಲು ಯಾವುದಾದ್ರು ಪ್ಲ್ಯಾನ್ ಇದೆಯಾ ಸರ್? ನೀವು ಪ್ರಚಾರಕ್ಕೆ JDS BJP ಜಂಟಿಯಾಗಿ ಮಾಡ್ತೀರಿ, ಅಲ್ಲಿ ನೀವೇ ಸಪ್ರೇಟಾಗಿ ಮಾಡ್ತೀರಾ ಸರ್? ಇಲ್ಲ, ನಾವು ಒಗ್ಗಟ್ಟಾಗಿ ಇವತ್ತು ಒಂದು ಪ್ಯಾರೆಂಟಲ್ ಬಾಡಿ ಇರ್ಬೋದು ಅಥವಾ ಯುವಜನತಾ ದಳ ಇರ್ಬೋದು, ಎರಡೂ ಕೂಡ ಕುತ್ಕೊಂಡು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತೇವೆ ಸರ್. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಸಾಕಷ್ಟು ಚರ್ಚೆ ಹೇಳಿದ್ದೀರಿ. ಆದರೂ ಕಾರ್ಯಕರ್ತರು ಮಂಡ್ಯದಿಂದ ಕೇಳಿ ಬರ್ತಾರೆ, ಹೇಳ್ತಾ ಇದ್ದಾರೆ, ಒತ್ತಡಗಳನ್ನು ಹಾಕ್ತಿದ್ದಾರೆ, ನೀವು ಮತ್ತು ಕುಮಾರಸ್ವಾಮಿ ಇಬ್ಬರು ಸ್ಪರ್ಧೆ ಮಾಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ, ಅನೇಕ ಬಾರಿ ನಾನು ಇದ್ರ ಬಗ್ಗೆ ತಮಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ನಾನು ಒಂದು ದಿವಸ ಒಂದು ಮಾತಾಡಿ ಮಾರನೇ ದಿವಸ ಇನ್ನೊಂದು ಬದಲಾವಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ದಯಮಾಡಿ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು ಹಲವಾರು ಬಾರಿ ಹೇಳಿದ್ದೀನಿ. ಮಂಡ್ಯ ಜಿಲ್ಲೆಯಿಂದ ನಾಳೆ ಇಟ್ಟಿರ್ತಕ್ಕಂಥ ಒಂದು ಮೀಟಿಂಗ್ ಏನಿದೆ, ಆ ಮೀಟಿಂಗ್ನಲ್ಲಿ ಬಹುಶಃ ನಮ್ಮ ನಾಯಕರುಗಳು ಪ್ರಸ್ತಾವನೆ ಮಾಡ್ತಾರೆ ಯಾರು ಮಂಡ್ಯ ಜಿಲ್ಲೆಯಿಂದ ನಿಲ್ಲಬೇಕು ಅಂತಕ್ಕಂಥದ್ದು. ಈಗಾಗಲೇ ಚರ್ಚೆ ಪ್ರಾರಂಭ ಆಗಿದೆ. ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು, ನಮ್ಮ ಲೋಕಲ್ ಲೀಡರ್ಸ್ ಏನಿದ್ದಾರೆ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕೂತ್ಕೊಂಡು, ಪ್ಲಸ್ಸು ಭಾಳ ಮುಖ್ಯವಾಗಿ BJPನಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇರ್ಬೋದು ಅಥವಾ ಕಾರ್ಯಕರ್ತರುಗಳಿರ್ಬೋದು, ಅವ್ರ ಭಾವನೆಗಳೇನಿದೆ ಅದನ್ನೆಲ್ಲ ಕಲೆ ಹಾಕಿ ಅಲ್ಟಿಮೇಟ್ಲಿ ವಿಲ್ ಟೇಕ್ ಎ ಕಾಲ್. ಸರ್, ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಈಗ ನೀವು ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ, ಆಕಾಂಕ್ಷಿಲ್ಲ ಅಂತ. ಬಟ್ ಕುಮಾರಸ್ವಾಮಿ ಅವರು ಆದರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂತಹ ಲಾಭದ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರು ನಾಯಕರು ಹೇಳ್ತಿದ್ದಾರೆ. ಸೊ ತಂದೆಯವರು ಸ್ಪರ್ಧೆ ಮಾಡೋ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ಇದ್ರ ಬಗ್ಗೆ ಇದೆಲ್ಲ ಸುಮ್ಮನೆ ಊಹಾಪೋಹದ ಮಾತುಗಳಷ್ಟೇ. ಸೊ ಇನ್ನೂ ಇದ್ರ ಬಗ್ಗೆ ಯಾವುದೇ ರೀತಿ ನಮಗೆ ಕ್ಲಾರಿಟಿ ಇಲ್ಲ. ಸ್ವಲ್ಪ ದಿನ ತಂದೆ ಸ್ಪರ್ಧೆ ಮಾಡೋದು ಖುಷಿನೇ ಸರ್ ನಿಮಗೆ? ಇಲ್ಲ ನೋಡಿ, ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ವಿಷಯ ಅಲ್ಲ ಇಲ್ಲಿ. ಇವತ್ತು ಮಂಡ್ಯ ಜಿಲ್ಲೆಯ ಸ್ಥಾನವನ್ನು JDS ಪಡ್ಕೊಳ್ಬೇಕು, ಅದು ಭಾಳ ಮುಖ್ಯವಾದ ಅಂಶ ಇಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ತೀರ್ಮಾನ ಆಗ್ತವೆ. ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಿದ್ದೀರಾ ಅನ್ನುವಂಥದ್ದು. ಸೊ ಈಗ ಇನ್ನೂ ಚರ್ಚೆ ಏನಂದರೆ BJP ಜೊತೆ ಹೋದ ಕೂಡಲೇ ನಿಖಿಲ್ ಕುಮಾರಸ್ವಾಮಿ ಅವರು ಹಿಂದುತ್ವದ ಕಡೆ ಹೊರಳಿದ್ದಾರೆ ಅಂತ. ಸೊ ಏನು ಪ್ಲಾನ್ ಆಗಿದೆ? ಇಲ್ಲ, ನಾನು ಎಂದೂ ಕೂಡ ಇವತ್ತು ನೋಡಿ ಜನವರಿ 22ನೇ ತಾರೀಕು ಕಾಕತಾಳಿ ಏನೋ ಗೊತ್ತಿಲ್ಲ, ನನ್ನ ಹುಟ್ಟುಹಬ್ಬದ ದಿನ
ಬಹುಶಃ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಪ್ರತಿಯೊಬ್ಬರು ಕೂಡ ಇವತ್ತು ಆ ಜಾತಿ ಈ ಜಾತಿ ಆ ಕಮ್ಯುನಿಟಿ ಅಂತಕ್ಕಂಥದ್ದೆಲ್ಲ ಇವತ್ತು ಇಡೀ ದೇಶ ಎದುರು ನೋಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಓಪನ್ ಆಗ್ತಾ ಇದೆ, ಬಹುಶಃ ಇದಕ್ಕಿಂತ ಒಂದು ಖುಷಿಯಾದಂಥ ಒಂದು ವಿಚಾರ ಇನ್ನೊಂದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇವತ್ತು ಭಾಳ ಇದು ಸಂತೋಷವಾದಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಹಾಗಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳು ನಮ್ಮ ಮೂಲಕ ನಾವೊಂದು ಸೇವೆ ಮಾಡಬೇಕು ಅಂತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ತೇವೆ, ಎಲ್ಲ ತಿಳಿಸ್ತೇವೆ. ಸರ್, ಕೊನೆ ಪ್ರಶ್ನೆ. JDS ಸಹಜವಾಗಿ ಬಿಜೆಪಿ ಜೊತೆ ಹೋದಾಗ ಕಾಂಗ್ರೆಸ್ ನಾಯಕರು ದಿನನಿತ್ಯ ಮಾತುಗಳನ್ನು ಆಡ್ತಿದ್ದಾರೆ. ಜಾತ್ಯತೀತ ಅಲ್ಲ ಇವಾಗ JDS, ಕೋಮುವಾದಿ JDS ಅಂತ. ಸಿದ್ದರಾಮಯ್ಯನವರ ಹಾದಿಯಾಗಿ, DK ಶಿವಕುಮಾರ್ ಅವರ ಹಾದಿಯಾಗಿ, ಎಲ್ಲರೂ ಕೂಡ ಸಚಿವರ ಹಾದಿಯಾಗಿ ಎಲ್ಲರೂ ಕೂಡ ನಿಮ್ಮನ್ನ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ ಅನ್ನೋಂಥ ಮಾತನ್ನ ನಾವು ಬಿ ಟೀಮ್ ಅಂತ ಹೇಳ್ತಿದ್ವಿ. ಸೊ ಅದು ಸತ್ಯ ಆಗಿದೆ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಇಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು, ಇಲ್ಲಿ ಜಾತ್ಯತೀತತೆ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಪ್ರಶ್ನೆ ಅಲ್ಲ. ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಅನುಭವಿಸ್ತಾ ಇರ್ತಕ್ಕಂಥ ವಿಷಯಗಳೇನಿದೆ, ನೋವುಗಳೇನಿದೆ, ಇವತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ. ನಮಗೆ ಗೊತ್ತಿದೆ. ಇವತ್ತು ಯಾವುದೇ ರೀತಿ ನೀವು ಯಾವುದೇ ಕ್ಷೇತ್ರಕ್ಕೆ MLAಗೆ ಫೋನ್ ಮಾಡಿ ಕೇಳಿ, ಎಲ್ಲೂ ಕೂಡ ಯಾವುದೇ ರೀತಿ ಅನುದಾನಗಳು ಯಾರಿಗೂ ಕೂಡ ಕೊಡೋದಕ್ಕೆ ಇವತ್ತು ಸರ್ಕಾರದ ಖಜಾನೆಯಲ್ಲಿ ದುಡ್ಡೇ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವ್ರಿಗೆ ಉತ್ತರ ಕೊಡೋದು ಕರ್ನಾಟಕದ ಜನತೆ. 28 ಲೋಕಸಭಾ ಕ್ಷೇತ್ರದಲ್ಲಿ BJP JDSಗೆ ಕರ್ನಾಟಕದ ಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೂ ಮನವರಿಕೆ ಆಗಿದೆ. ಹಾಗಾಗಿ ಪಾಪ ಮಾತನಾಡ್ತಾ ಇದ್ದಾರೆ. ಇವತ್ತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ರಾಮನ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಸರ್. ಮಂತ್ರಾಕ್ಷತೆ ಕಾಳಲ್ಲೂ ಕೂಡ ಬಿಜೆಪಿಯವರು ಕ್ರೆಡಿಟ್ ತೊಗೊಳ್ಕೊಟ್ಟಿದ್ದಾರೆ. ಮಾತೆತ್ತಿದ್ರೆ ಬಿಜೆಪಿಯವರು ರಾಮ ಮಂದಿರ ಇಷ್ಟೇ ಹೇಳ್ತಾರೆ, ರಾಜಕಾರಣ ಮಾಡ್ತಿದ್ದಾರೆ ಸರ್. ಇದು ರಾಮ ಮಂದಿರದ ವಿಚಾರವಾಗಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು, ಇವತ್ತು ನಾವು ಭಾಳ ಒಂದು ಹೆಮ್ಮೆಯ ಒಂದು ಕ್ಷಣ ಇದು. ಹಾಗಾಗಿ ಇಲ್ಲಿ ಯಾರು ಕೂಡ ರಾಜಕೀಯ ಮಾಡ್ತಕ್ಕಂಥ ಸರಿಯಲ್ಲ ನನ್ನ ಅಭಿಪ್ರಾಯ. CM ಇಬ್ರಾಹಿಂ ನಿನ್ನೆ ನಾನೇ ಒರಿಜಿನಲ್ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಕೆಲವು ಪದಾಧಿಕಾರಿಗಳನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದ್ರು ಸರ್. ನಾನು ಅವ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ಥ್ಯಾಂಕ್ ಯು.